ಅಸ್ಸಲಾಮು ಅಲೈಕುಮ್. ನಿಮಗೆ 30 ನಿಮಿಷದ ಒಳಗಡೆ ನೈಟ್ ಪತ್ತರ್ ಮತ್ತು ಮಟನ್ ಕರಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿ, ತುಂಬ ಸಿಂಪಲಾಗಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ. ಸೊ ತುಂಬ ಸಿಂಪಲ್ ಇದೆ, ತುಂಬ ಟೇಸ್ಟಿ ಇದೆ. ಟ್ರೈ ಮಾಡಿ, ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ. ಫಾಲೋ ಮಾಡಿ. ಸೊ ನಾನು ಫಸ್ಟಿಗೆ ಮಟನ್ ತೆಗೆದಿದ್ದೇನೆ. ಅದಕ್ಕೆ ನಾನು ಚಿಕ್ಕ ಚಿಕ್ಕ ತುಂಡು ಮಾಡಿ ನೀರುಳ್ಳಿ ಮತ್ತು ಟೊಮೆಟೊ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಗುದ್ದಿ ಹಾಕ್ತಾ ಇದ್ದೇನೆ. ಮಟನ್ ಎಷ್ಟಿದೆ ಅದರ ಮೇಲೆ ಟೊಮೆಟೊ ಎಲ್ಲ ಹಾಕಿ ನಾನು ಅರ್ಧ kg ಮಟನ್ ತೆಗ್ದಿದ್ದೇನೆ. ಅದಕ್ಕೆ ನಾನು 2 ನೀರುಳ್ಳಿ, 2 ಟೊಮೆಟೊ ಹಾಕಿದ್ದೇನೆ. ಮತ್ತು ಅರ್ಧ ಚಮಚದಷ್ಟು ಗರಂ ಮಸಾಲೆ ಪೌಡರ್, 3 ಚಮಚದಷ್ಟು ಕೊತ್ತಂಬರಿ ಪೌಡರ್, 2 ಚಮಚದಷ್ಟು ಜೀರಿಗೆ ಪೌಡರ್, ಆಮೇಲೆ ಅರ್ಧ ಚಮಚದಷ್ಟು ಅರಸಿನ ಹುಡಿ, ಮತ್ತು 2 ಚಮಚದಷ್ಟು ದೊಡ್ಡ ಚಮಚದಲ್ಲಿ ಮೆಣಸಿನ ಹುಡಿ, ಖಾರ ಎಷ್ಟು ಬೇಕು ಅಷ್ಟು, ಮತ್ತು ಕರಿಬೇವು ಸೊಪ್ಪು ತುಂಬ ಹಾಕಬೇಕು, ಮತ್ತು ರುಚಿಗೆ ಬೇಕಷ್ಟು ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಜಾಸ್ತಿ ನೀರು ಹಾಕಬೇಡಿ, ತೆಳುವಾಗುತ್ತೆ. ಮಟನಲ್ಲಿ ಸ್ವಲ್ಪ ನೀರು ಬಿಡುತ್ತೆ, ನೀರು ನೋಡಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕಿ ನಾನು ಗ್ಯಾಸಲ್ಲಿ ಇಟ್ಟು ಬಿಡ್ತೇನೆ, ಒಂದು 5-6 ಸಿಟಿ ಆಗಲಿ. ಅದು ಬೇಯ ತನಕ ನಾನಿದು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ತೆಂಗಿನ ತುರಿ ಮತ್ತು ಒಂದು ನೀರುಳ್ಳಿ ಮತ್ತು ಸ್ವಲ್ಪ ಬಡೆ ಸೊಪ್ಪು ಹಾಕಿ ಸ್ವಲ್ಪ ಕರ್ರ ಅಂತ ರುಬ್ಕೊಂಡು ಬರ್ತೇನೆ. ಮತ್ತು ನೋಡಿ, ನಾನು ಇದು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ನೀವು ಮನೆಯಲ್ಲಿ ಸಹ ಮಾಡ್ಬೋದು, ನಾನು ಅಂಗಡಿಯಿಂದ ತಂದಿದ್ದೇನೆ. ಸೊ ಈ ಅಕ್ಕಿ ಹಿಟ್ಟಿಗೆ ನಾವೀಗ ಕೊಕೊನಟ್ ಎಲ್ಲ ರುಬ್ಬಿದ ನೋಡಿ, ಬಡೆ ಸೊಪ್ಪೆಲ್ಲ ಅದನ್ನು ನೀವು ಹಾಕಬೇಕು. ಮತ್ತು ಸ್ವಲ್ಪ 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ. ಒಳ್ಳೆಯಿಂದ ಮಿಕ್ಸ್ ಮಾಡಿ ಆಮೇಲೆ ಬಿಸಿ ನೀರು ಹಾಕಬೇಕು. ನೀವು ಗೋಧಿ ಚಪಾತಿ ಹಿಟ್ಟು ಯಾವ ಥರ ಪೂರಿಗೆಲ್ಲ ಕಳಿಸ್ತೀರ ನೋಡಿ, ಸೇಮ್ ಅದೇ ಥರ ಕಳಿಸಿದರೆ ಆಯಿತು. ನೋಡಿ ಈ ಥರ. ಈಗ ನಾನು ಚಿಕ್ಕ ಚಿಕ್ಕ ಉಂಡೆ ಮಾಡಿ ಅದನ್ನು ನಾನು ಪೂರಿ ಥರ ಮಾಡ್ತೇನೆ. ನೀವು ಲಾಟ್ಲಿಕ್ಕೆ ಇಲ್ಲ, ಪೂರಿ ಥರ. ಸೊ ಒಂದು ಇದು ತಗೊಳ್ಳಿ, ಕ್ಯಾರಿ ಬೇಕ್, ಅದನ್ನು ಪ್ಲಸ್ ಮಾಡಿ ಅದಕ್ಕೆ ನಾನು ಮೇಲೆ ಪ್ಲಾಸ್ಟಿಕ್ ಹಾಕಿ ಎಣ್ಣೆ ಹಾಕಿ ಈ ಥರ ಪ್ಲಸ್ ಮಾಡಿದರೆ ಆಯಿತು. ತುಂಬ ದೊಡ್ಡ ಮಾಡಬೇಡಿ, ಸ್ವಲ್ಪ ದಪ್ಪನೇ ಇರಬೇಕು, ಆರಾಮಾಗಿ ಬರುತ್ತೆ. ಇದರಲ್ಲಿ ನಾನು ಬಿಸಿ ಎಣ್ಣೆಗೆ ಹಾಕ್ತಾ ಇದ್ದೇನೆ. ನೋಡಿ, ನನ್ನ ಹಸ್ಬೆಂಡ್ ಫ್ರೈ ಮಾಡ್ತಾ ಇದ್ದಾರೆ. ಆಟೋಮೆಟಿಕ್ಕಾಗಿ ಅದು ಮೇಲೆ ಬರುತ್ತೆ, ಉಬ್ಬಿ ಬರುತ್ತೆ, ತುಂಬ ಟೇಸ್ಟಿ ಆಗುತ್ತೆ. ಟ್ರೈ ಮಾಡಿ, ಜಾಸ್ತಿ ಟೈಮ್ ಆಗಲ್ಲ. ಒಬ್ಬೊಬ್ರು ಏನು ಮಾಡ್ತಂದ್ರೆ ಅಕ್ಕಿ ನೆನೆಸಿಟ್ಟು ಮಾಡ್ತಾರೆ, ಬಟ್ ತುಂಬ ಲೇಟ್ ಆಗುತ್ತೆ, ರುಬ್ಕೊಳ್ಬೇಕು ಎಲ್ಲ. ಇದು ರುಬ್ಬಲಿಕ್ಕೆ ಏನೂ ಇಲ್ಲ. ಆ ಸೈಡ್ ಈ ಸೈಡ್ ಗೋಲ್ಡನ್ ಕಲರ್ ಆದರೆ ಆಯಿತು, ನಿಮ್ಮ ನೈ ಪತ್ತರ್ ರೆಡಿ ಆಯಿತು. ಯಾವ ಥರ ಬಂದಿದೆ ಅಂತೇಳಿ, ತುಂಬ ಸ್ಮೂತಾಗಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಎಲ್ಲವನ್ನು ನೈ ಪತ್ರ ರೆಡಿ ಮಾಡಿದ್ದೇನೆ ನಾನು. ಅದು ಅಲ್ಲದೆ ಅರ್ಧ ಗಂಟೆ ಒಳಗೆ ನಿಮಗೆ ನೈ ಪತ್ತರ ಆಗುತ್ತೆ. ಅಲ್ಲಿ ನೈ ಪತ್ತರ ಆಗುವಾಗ ಇಲ್ಲಿ ಮಟನ್ ಸಾರು ರೆಡಿ ಆಗುತ್ತೆ. ನೋಡಿ, ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಇಟ್ಕೊಳ್ಳಿ. ಪುನಃ ನಿಮಗೆ ದಪ್ಪ ಬೇಕಾದರೆ ಗ್ಯಾಸ್ ಮೇಲೆ ಇಟ್ಕೊಳ್ಬೋದು. ಸೊ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ. ಸೂಪರ್ ಟೇಸ್ಟಿಯಾದ ಮಟನ್ ಕರಿ ಮತ್ತು ನೈ ಪತ್ತರ್ ರೆಡಿ ಆಯಿತು. ಸಿಂಪಲ್ ಆಗಿದೆ, 30 ನಿಮಿಷದೊಳಗಡೆ ಆಗುತ್ತೆ.